ಹಾಯ್ ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಾಡ್ತಾ ಇವತ್ತಿನ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ. ವಾರದಿಂದ ಮುಂಬೈನಲ್ಲಿ ತುಂಬ ಮಳೆ ಬರ್ತಾ ಇದೆ, ಹಾಗಾಗಿ ಛತ್ರಿ ಹಿಡ್ಕೊಂಡು ಇವತ್ತು ಹೊರಗಡೆ ಬಂದಿದ್ದೀನಿ. ಮುಂದೆ ನೋಡಿ ನನ್ನ ಮಗಳು ಬನ್ನಿ ಪಾಪ ಎಲ್ಲ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಬ್ಯಾಗ್ನ ತಗೊಂಡು ಕರ್ಕೊಂಡು ಹೋಗ್ತಿದ್ದೆ. ಅದು ಎಲ್ಲಿ ಕರ್ಕೊಂಡು ಹೋಗ್ತಿದೆ ಅಂತ ಗೊತ್ತಿಲ್ಲ, ಮುಂದೆ ತೋರಿಸ್ತೀನಿ ಬನ್ನಿ, ಸೀಕ್ರೆಟ್ ಅಂತೆ. ಇಲ್ಲಿ ನನ್ನ ಮಗಳ ಫ್ರೆಂಡ್ ಸಿಕ್ಕಿದ್ರು, ಮಾತಾಡಿಸ್ತಿದ್ದಾರೆ. ನೋಡಿ ಏನು ಈ ಅಂಕಲ್ ವಿಡಿಯೋ ಮಾಡ್ತಿದ್ದೆ ಅಂತೇಳಿ ದುರ್ಗುಡ್ಕೊಂಡು ನೋಡ್ತಾ ಇದ್ದ. ನಾನು ಹಾಯ್ ಮಾಡಿದೆ, ಅವನು ಹಾಯ್ ಮಾಡ್ದ. ಬನ್ನಿ ಇವಾಗ ಒಳಗಡೆ ಹೋಗೋಣ. ನನ್ನ ಮಗಳು ಎಲ್ಲಿ ಕರ್ಕೊಂಬಂದಿದ್ದಾಳೆ ಅಂತ ನೋಡಿದರೆ ಇದೇ ನೋಡಿ ಆ ಜಾಗವಂತೆ, ಸ್ವಿಮ್ಮಿಂಗ್ ಪೂಲಿಗೆ ಕರ್ಕೊಂಬಂದಿದ್ದಾಳೆ. ಇದು ನಮ್ಮ ಸೊಸೈಟಿನಲ್ಲಿ ಸ್ವಿಮ್ಮಿಂಗ್ ಪೂಲು. ನಾವು ಚಿಕ್ಕ ವಯಸ್ಸಿನಲ್ಲಿದ್ದಾಗ ನಮ್ಮೂರ ಕೆರೆ ಒಳಗಡೆ ಮಂಡಿ ಉದ್ದ ನೀರಲ್ಲಿ ಡೈ ಹೊಡಿತಾ ಇದ್ದೋ. ನಮ್ಮ ಅಮ್ಮಂಗೆ ಗೊತ್ತಾಗಿ ಇಡೀ ಕೆರೆಯಲ್ಲೆಲ್ಲ ಮಿಡ್ತಾಂಡು ಓಡಾಡ್ತಿತ್ತು ನನ್ನನ್ನು. ಇವತ್ತು ನೋಡಿದರೆ ದುಡ್ಡು ಕೊಟ್ಟು ನಮ್ಮ ಮಕ್ಕಳಿಗೆ ಸ್ವಿಮ್ಮಿಂಗ್ ಕಲಿಸೋವಂಥ ಪರಿಸ್ಥಿತಿ ಬಂದಿದೆ. ಇಲ್ಲಿ ನೋಡಿ ಓಡಿ ಬರ್ತಾ ಇದೆಯಲ್ಲ ಆಮೆ ಮರಿತಾರ, ಇದ್ರ ಹೆಸರು ಡುಗ್ಗು ಅಂತೇಳಿ, ನನ್ನ ಮಗಳನ್ನ ಫ್ರೆಂಡು. ಸಣ್ಣ ಮಕ್ಕಳೆಲ್ಲ ಈಜಾಡಕ್ಕೆ ಹೋಗ್ತಿದ್ದಾವೆ, ನಾನು ಯಾಕೆ ಛತ್ರಿ ಹಿಡ್ಕೊಂಡು ನಿಂತಿದ್ದೀನಿ ಅಂತ ತಿಳ್ಕೊಬೋದು ನೀವು. ಯಾಕೆ ಅಂದರೆ ನಾವು ಒಳಗಡೆ ಇಳಿಯಂಗಿಲ್ವಂತೆ, ಅದರೊಳಗಡೆ ಇಳಿಬೇಕು ಅಂದರೆ ಅಂಥದ್ದು ಸ್ವಿಮ್ಮಿಂಗ್ ಸೂಟ್ ಅಂತೆ. ಆ ಸ್ವಿಮ್ಮಿಂಗ್ ಸೂಟ್ ಹಾಕ್ಕೊಂಡ್ರೆ ಮಾತ್ರ ಅದರೊಳಗಡೆ ಅಲೋ ಅಂತೆ, ಇಲ್ಲ ಅಂದರೆ ಇಲ್ವಂತೆ. ಹಾಗಾಗಿ ನಾನು ನಿಂತ್ಕೊಂಡು ನೋಡ್ತಾ ಇದ್ದೀನಿ. ನಮ್ಮ ಕಾಲದಲ್ಲಿ ಇವೆಲ್ಲ ಇರಲಿಲ್ಲ, ನಾವೇನಿದ್ರೂ ಅಂಡರ್ವೇರ್ ಇಲ್ದಿಲ್ಲ ಈಜಾಡಿದ ನನ್ನ ಮಕ್ಕಳು ನಾವು. ಯಾಕೆ ಅಂತ ನಿಮಗೂ ಗೊತ್ತಿರಬೇಕು, ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಮಗಳಿಗೆ ಸ್ವಿಮ್ಮಿಂಗ್ ಮಾಡಿ ಸುಸ್ತಾಯ್ತಂತೆ. ಬನ್ನಿ ಇವಾಗ ಮನೆ ಕಡೆ ಹೋಗೋಣ. ನಮ್ಮ ಕಾಲದಲ್ಲಿ ಎಮ್ಮೆ ಈಜಾಕೊಂಡು ಮನೆ ಕಡೆ ಹೋಯ್ತಿದ್ದೋ, ಇವತ್ತು ನೋಡಿದರೆ ಮಗಳನ್ನ ಈಜಾಡಿಸ್ಕೊಂಡು ಮನೆ ಕರ್ಕೊಂಡೋಗಂಥ ಪರಿಸ್ಥಿತಿ ಬಂದೈತೆ. ಆದರೂ ಇರಲಿ, ಬನ್ನಿ. ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ನಿಮಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಹಾಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವಿಡಿಯೋದಲ್ಲಿ ಮುಂದೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.